ಕಳೆದ ಸಭೆ ಮಾಡಿದಾಗ ನಾವು 2.5 ವರ್ಷ ಪೂರೈಸಿದ್ವಿ. ಈ ಸಭೆ ಮಾಡುವಾಗ 1000 ದಿನಗಳನ್ನ ಪೂರೈಸಿದ್ದೇವೆ. ನಾವೇನೇನು ಆದ್ಯತೆ ಕಾರ್ಯಕ್ರಮಗಳು ಅಂತ ಕೈಗೆತ್ತಿಕೊಂಡಿದ್ದೇವೆ, ಅವುಗಳಲ್ಲಿ ಸಾಕಷ್ಟು ಪ್ರಗತಿ ಆಗ್ತಾ ಇದೆ. ಆದ್ರೆ ನಾನು 14 ಬಾರಿ ಹೇಳಿದ ಹಾಗೆ ಕೆಲಸ ಮಾಡ್ದಂಗೆ ನಮ್ಗೆ ಗೊತ್ತಾಗುತ್ತೆ ಅವಾಗ್ಲೇನೆ ಇನ್ನೂ ಜಾಸ್ತಿ ಇದೆ ಅನ್ನುವಂಥದ್ದು. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದ್ರೆ ನಮ್ಮಿಗೂ ಕೂಡ ಪರಿಶ್ರಮ ಎಲ್ಲರಿಗೂ ಸಹ ಇದರಲ್ಲಿ ಇದೆ. ಖಂಡಿತವಾಗಿ 1000 ದಿನಗಳಲ್ಲಿ ಸಾಕಷ್ಟು ಪ್ರಗತಿಯನ್ನ ನಾವು ಮಾಡಿದ್ದೇವೆ. 16 ವರ್ಷಗಳಿಂದ ಆಗದೇ ಇದ್ದಂತಹ ಕೆಲಸ 16 ವರ್ಷಗಳಿಂದ ಹಾಗೆ ಉಳಿದಿದ್ದಂತಹ ಕೆಲಸಗಳು ಈಗ ಆಗಿದವೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸೊ ಇದು ಇಲಾಖೆಗೆ ಬಹಳ ಸಂತೋಷದ ವಿಷಯ. ಬಹಳ ವರ್ಷಗಳಿಂದ ಆಗದೇ ಇದ್ದಂತಹ ಕೆಲಸಗಳು ಈಗ ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಇದು ಬರೀ ನಾನು ಮಂತ್ರಿಯಾಗಿ ಹೇಳುವಂತಹದ್ದನ್ನ ಜನಗಳ ಬಾಯಲ್ಲೂ ಕೂಡ ಈ ಮಾತು ಬರ್ತಾ ಇರೋದನ್ನ ತಾವು ಕೂಡ ಗಮನಿಸಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಸೊ ಇಲಾಖೆಗೆ ಒಂದು ರೀತಿ ಸಂತೋಷವೂ ಹೌದು. ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ನಾವು ಮಾಡುವಂತ ಕೆಲಸ ಜನಗಳಿಗೆ ಅನುಕೂಲ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಈ ಹಿಂದೆ ಇಲಾಖೆಯ ಬಗ್ಗೆ ಜನಗಳಲ್ಲಿ ಒಂದು ಭಾವನೆ ಇರ್ತಾ ಇತ್ತು. ಈಗ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಿ ಜನಗಳು ಕೂಡ ನಮ್ಮ ಇಲಾಖೆಯನ್ನ ಗೌರವದಿಂದ ನೋಡುವಂತಹದ್ದು ಬದಲಾವಣೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ನಾನು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡಾಗೆ ಹೇಳಿದ್ದೆ, ನಾವೆಲ್ಲ ಟೀಮ್ ಆಗಿ ಕೆಲಸ ಮಾಡಿದ್ರೆ ಸಮಾಜದಲ್ಲಿ ತಲೆ ಎತ್ಕೊಂಡು ನಾವು ಹೆಮ್ಮೆಯಿಂದ ಕಂದಾಯ ಇಲಾಖೆ ಅಂತ ಹೇಳ್ಕೊಂಡು ಆ ರೀತಿಯ ಒಂದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ನಾವೆಲ್ಲರೂ ಜೊತೆಗೆ ಕೆಲಸ ಮಾಡಿದ್ರೆ ಅಂತ ಹೇಳಿ ಅಂತ 1000 ದಿನಗಳ ನಮ್ಮೆಲ್ಲರ ಒಗ್ಗಟ್ಟಿನ ಪ್ರಯತ್ನದಿಂದ ಇವತ್ತು ಸಮಾಜದಲ್ಲಿ ನಮ್ಮ ಇಲಾಖೆ ಬಗ್ಗೆ ಒಂದು ಬದಲಾವಣೆ ಅಂತೂ ನಾನು ಗಮನಿಸ್ತಾ ಇದ್ದೇನೆ ಅನ್ನೋದನ್ನು ಕೂಡ ನಾನು ಈ ಸಭೆಯಲ್ಲಿ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.